ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ 10 ಗಂಟೆ ಆಗಿದೆ. ಆಲ್ಮೋಸ್ಟ್ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಇಷ್ಟು ದಿನ ಬಂದು ಆಲ್ಮೋಸ್ಟ್ ಬೆಳಗ್ಗೆನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ. ಆದರೆ ಇವತ್ತು ಬೆಳಗ್ಗೆನೇ ಬಂದೆ, ಆದರೆ ಕಂಟಿನ್ಯೂ ಮಾಡಲಿಲ್ಲ. ಸ್ವಲ್ಪ ತಡವಾಗಿ ಮಾಡ್ತಾ ಇದ್ದೀನಿ. ಏನಪ್ಪ ಕೆಲಸ ಅಂದರೆ ನಿಮ್ಗೆ ಗೊತ್ತೇ ಇದೆ, ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ಅಂದರೆ ಅಲ್ಲಿ ಬಿಡಿಸಿದ್ದೆಲ್ಲ ಆಗೋಯ್ತು. ಆಲ್ಮೋಸ್ಟ್ ಆಟಾಕೆಲ್ಲ ಆಗೋಯ್ತು, ಬೇರೆ ತೊಂಡೆ ಗಿಡ ಇರೋದು. ಇವಾಗ ಹಾಗಲಕಾಯಿ ಗಿಡದಲ್ಲಿ ಬಿಡ್ಸೋಕೆ ಬಂದಿದ್ದೀವಿ ನಾನು ಮತ್ತು ನಮ್ಮಮ್ಮ. ಬೆಳಗಿಂದ ಬಂದು ಆಲ್ಮೋಸ್ಟ್ ಇಷ್ಟು ಕಿತ್ತಿದ್ದೀವಿ. ಇನ್ನು ಇಷ್ಟೆಲ್ಲ ಇದೆ, ಇಷ್ಟನ್ನು ಕೂಡ ಕೀಳಬೇಕು. ಅಂದರೆ ಇವತ್ತು ನಾಳೆ ಇದೇ ಕೆಲಸ ಸೇರೋಗುತ್ತೆ. ಇವಾಗ ಒಂದೆರಡು ಸಾಲ ಕೂತ್ಬಿಟ್ಟು ನಮ್ಮಮ್ಮ ಕೂತ್ಕೊಂಡಿದ್ದಾರೆ. ಎಲ್ಲಡಿಕೆ ಬ್ರೇಕ್, ಇದು ಟೀ ಬ್ರೇಕ್ ಅಲ್ಲ, ಎಲ್ಲಡಿಕೆ ಬ್ರೇಕ್. ಯಾಕಮ್ಮ ಎದ್ದೇಳ್ತಾ ಇದೆಯಾ? ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ಸಂಜೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಹೀಗೆ ಹೇಳ್ತಾ ಇವಾಗ ಆಲ್ರೆಡಿ ಇನ್ನೇನು ಕೀಳಕ್ಕೆ ಸ್ಟಾರ್ಟ್ ಅದೇ ತಿರ್ಗಾ ಕೀಳಕ್ಕೆ ಎದ್ದೇಳಿದ್ದಾರೆ ನಮ್ಮಮ್ಮ. ಸ್ವಲ್ಪ ಹೊತ್ತು ಕೂತ್ಕೊಳೋದು, ಒಂದು 2 ಸಾಲ ಕೀಳೋದು, ಒಂದು 10 ನಿಮಿಷ ಕೂತ್ಕೊಳೋದು, ಮತ್ತು ಕೀಳಕ್ಕೆ ಸ್ಟಾರ್ಟ್ ಮಾಡೋದು. ಯಾವುದ್ಯಾವುದೋ ಕತೆಗಳು, ಆ ಕಂತೆ ಪುರಾಣಗಳೆಲ್ಲ ಮಾತಾಡಿಕೊಂಡು ಮತ್ತೆ ಕೀಳಕ್ಕೆ ಸ್ಟಾರ್ಟ್ ಆಗೋದು. ಇವಾಗ ಕೀಳ್ತಾ ಇದ್ದಾರೆ. ಏನಂದರೆ ಇದರಲ್ಲಿ ಸ್ವಲ್ಪ ಕಷ್ಟ ಕೀಳೋದಕ್ಕೆ, ಯಾಕಂದರೆ ಆಗಲ ಕಡೆ ಇದೆಲ್ಲ ಸ್ವಲ್ಪ ಹುಡ್ಕ್ಲಾಡ್ಕೊಂಡು ಕೀಳಬೇಕು. ಓಕೆ, ಏನೂ ಮಾಡೋಕ್ಕಾಗಲ್ಲ, ಹೆಂಗೋ ನಮ್ಗೆ ಅದಕ್ಕಿಂತ ಆಲ್ಮೋಸ್ಟು ಏನಂದರೆ ಈ ಥರ ಫೋನ್ಗಳು ಬರ್ತಾ ಇರ್ತವೆ. ಯಾರ್ದಪ್ಪ ಅಂದರೆ ಬಜಾಜ್ ಫೈನಾನ್ಸ್ದು. ಆಲ್ಮೋಸ್ಟ್ ನಿಮಗೆ ಫೈನಾನ್ಸ್ ಬೇಕಾ ಫೈನಾನ್ಸ್ ಬೇಕಾ ಅಂತ ಮಾಡ್ತಾರೆ. ನನಗೆ ಬೇಡ ಅಂದರೂ ಕಾಲ್ ಮಾಡ್ತಾರೆ. ಏನಂದರೆ 50,000 ಕೊಡ್ತಾರಂತೆ, ಅದು 30 ಇನ್ಸ್ಟಾಲ್ಮೆಂಟ್ ಏನೋ ಕಟ್ಟಬೇಕಂತೆ, ತಿಂಗಳಿಗೆ 1,500. ಎಲ್ಲ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟು 99,000 ಬರ್ತೈತೆ. ಅಲ್ಲಿಗೆ 1 to ಡಬಲ್ ಅವ್ರಿಗೆ ನಾವು ಕೊಡಬೇಕಾಗ್ತೈತೆ ನೋಡಿ. ಅಂದರೆ ಈಸ್ಕೊಂತಾರೆ, ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಈಸ್ಕೊಳಲ್ಲ ಅಂತವೆಲ್ಲ ನಾನು ಮಾಡೋಕ್ಕೆ ಹೋಗೋದಿಲ್ಲ ಆಲ್ಮೋಸ್ಟು. ಆದರೂ ಬೇಡ ಅಂದರೂ ಫೋನ್ ಮಾಡ್ತಾನೆ ಇರ್ತಾರೆ, ಈ ಥರ ತಲೆ ತಿಂತಾನೆ ಇರ್ತಾರೆ. ಪ್ರೇಮಕ್ಕ, ಇಂಥವ್ರಿಗೆಲ್ಲ ಏನು ಮಾಡೋದ್ಲಿ? ನಿಂಗೆ ಕೇಸ್ ಕೊಡು. ಅವ್ರು ಹೆಂಗೆ ಗೊತ್ತೇನೋ, ಕಳ್ಳನ ಮಕ್ಳು. ಈ ಥರ ಲೇಡೀಸ್ ಕೈಯಾಗ ಎಲ್ಲ ಫೋನಲ್ಲಿ ಮಾಡಿಸ್ತಾರೆ, ನಿಮಗೆ ಫೈನಾನ್ಸ್ ಬೇಕಾ, ಆ ಥರ ಆಫರ್ ಇದೆ, ಈ ಆಫರ್ ಇದೆ ಅಂತ. ವಸೂಲಿ ಮಾಡೋದು ಯಾರು ಗೊತ್ತೇನೋ? ರೌಡಿಗಳು ಮನೆ ಹತ್ರಕ್ಕೆ ಬಂದು ಅಮ್ಮನ ಅಕ್ಕನ್ ಮದರ್ ಸಿಸ್ಟರ್ ತೇರಿ ಮಾಕಿ ಚೂತ್ ಮೇಲೆ ಲೌಡ ಅದಕ್ಕೂ ನಾವು ಜಗ್ಲಿಲ್ಲ ಅಂದರೆ ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಬಿಡೋದು. ಆ ಕೆಲಸ ಮಾಡ್ತಾರೆ ದೊಡ್ಡ ಕಳ್ಳನ ಮಕ್ಳು ಅವರು. ಅವ್ರ ಹತ್ರ ಏನಾನು ಈಸ್ಕೊಬಿಟ್ರೆ ಮನೆ ಮಠ ಮಾರ್ಕೊಂಡು ಹೋಗ್ಬೇಕು, ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು. ಅಯ್ಯ ನಮ್ಗೆ ಯಾಕಮ್ಮ ತಾಯಿ, ದೇವ್ರು ಕೊಟ್ಟಂಗೆ ಏನ ಬೆಳ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ ಅಲ್ಲೇನಮ್ಮ. ಈ ಫೈನಾನ್ಸ್ಗಳು ಸಹವಾಸ ಬೇಡ. ಓಕೆ ಫ್ರೆಂಡ್ಸ್, ಏನಂದರೆ ಆ ಥರ ಇರ್ತೈತೆ ಕತೆಗಳು. ಏನಂದರೆ ಅವ್ರದ್ದು ಸುಮಾರು ಕೇಸ್ಗಳು ನಾವು ನೋಡಿದ್ದೀವಿ. ಇದೇ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ಇದೇ ಥರ ಕೇಸ್ಗಳು ನೋಡಿದ್ದೀವಿ. ಫಸ್ಟ್ ಏನಂತ ಹೇಳಿದ್ರೆ ನಾರ್ಮಲಾಗೆ ಮಾತಾಡ್ತಾರೆ, ಅಣ್ಣ ಅಪ್ಪ ನಿಮ್ಗೆ ಯಾವ ಥರ ಬೇಕಾ, ಈ ಥರ ಬೇಕಾ, ಏನು ಬಿಸ್ನೆಸ್ ಮಾಡ್ತೀರಾ, ಆ ಬಿಸ್ನೆಸ್ಗೆ ಇಷ್ಟು ಕೊಡ್ತೀವಿ, ಈ ಬಿಸ್ನೆಸ್ಗೆ ಇಷ್ಟು ಕೊಡ್ತೀವಿ, ಹಂಗೆ ಅಂತ ಹೇಳಿ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟು ಅವ್ರು ಕಲೆಕ್ಟ್ ಮಾಡೋದು, ನಾವೇನಾದರೂ ನಾವೇನಾದ್ರು EMI ಕಟ್ಟಲಿಲ್ಲ ಅಂದರೆ ನೆಕ್ಸ್ಟ್ ಅವರು ಹೋಗೋದೆ ರೌಡಿ ಶೀಟರ್ಗಳ ಹತ್ರ, ರೋಡಿಗಳ ಕೈಯಾಗ ಮನೆ ಹತ್ರ ಕಳಿಸೋದು, ಗಲಾಟೆ ಮಾಡಿಸೋದು, ಈ ಥರ ಮಾಡ್ತಾರೆ. ಅದಕ್ಕೂ ಒಂದು ವೇಳೆ ನಾವು ಜಗ್ಲಿಲ್ಲ ಅಂದರೆ ನೆಕ್ಸ್ಟ್ ಹೋಗೋದೆ ಪೊಲೀಸ್ ಸ್ಟೇಷನ್ಗೆ. ಆ ಮಾನ ಮರ್ಯಾದೆ ಕಳ್ಕೊಂಡು ಕೆಲಸಗಳು ಏನಕ್ಕೆ ಬೇಕು ನಮಗೆ? ಇರೋದ್ರಲ್ಲಿ ಜೀವನ ಮಾಡೋಣ, ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ ಅಲ್ವಾ. ಅದರೊಳಗೆ ಏನಪ್ಪ ಅಂತ ಹೇಳಿದ್ರೆ, ನಾವು ರೈತರು ಒಂದೊಂದು ಟೈಮು ನಮ್ಮ ಹಣೆ ಬರ ಚೆನ್ನಾಗಿರ್ತದೆ, ಒಂದೊಂದು ಟೈಮು ನಮ್ಮ ಹಣೆ ಬರ ಚೆನ್ನಾಗಿರಲ್ಲ. ಅದು ನಿಮಗೆ ಗೊತ್ತು. ಇಂಥ ಇದರಲ್ಲಿ ಅವ್ರ ಹತ್ರ ಫೈನಾನ್ಸ್ ಇಸ್ಕೊಂಡು ಯಾಕ ಅಂತ ಬಾಳ್ಬೇಕಾಗಿಲ್ಲ. ಇರೋದ್ರಾಗ ಜೀವನ ಮಾಡೋಣ, ಅಂಬಲಿ ಕುಡಿದ್ರು ನೆಮ್ಮದಿ ಇರಬೇಕು ಅಲ್ವೇ. ಅದಕ್ಕೆ ಓಕೆ, ಅವ್ರ ಕತೆ ಕಟ್ಕೊಂಡು ನಮಗೆ ಮಾಡೋರು ಮಾಡ್ತಾ ಇರ್ತಾರೆ, ಎಷ್ಟು ಉಗಿದ್ರು ಮಾಡ್ತಾ ಇರ್ತಾರೆ. ನಮ್ಗೆ ಬೇಕಾಗಿಲ್ಲ, ತಿಕ್ಕ ಮುಚ್ಕೊಂಡು ಇಕ್ರಿ ಅನ್ನೋದು, ನಮ್ಮ ಪಾಡಕ್ಕೆ ನಾವು ಕೆಲಸ ಮಾಡೋದು ಅಷ್ಟೇ ಅಲ್ವಾ. ಓಕೆ, ಸದ್ಯಕ್ಕೆ ಈ ಥರ ತೊಂಡೆಕಾಯಿ ಬಿಡಿಸ್ತಾ ಇದ್ದೇವೆ. ಈ ಕಡೆ ನಮ್ಮಮ್ಮ ನನ್ನ ಮಗ ವೀಡಿಯೋ ಮಾಡ್ಕೊಂಡು ಕೂತವನೇ, ನನ್ನ ಮಗ ಬಂದು ಕೀಳಿದಿರ ಅಂತ ಬೈಕೊಂತವ್ರೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಕ್ಕೋಣ ನಿಮಗೆ. ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 11 ಗಂಟೆ ಆಗಿದೆ. ಇವಾಗ ಊಟ ತಿನ್ನೋಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನೇಲಿ ಏನಪ್ಪ ಅಡುಗೆ ಅಂದರೆ ಅನ್ನ ಮತ್ತು ಬಟಾಣಿ ಮಸಾಲು ಇಟ್ಟಿದ್ದಾರೆ, ಹಸಿ ಬಟಾಣಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಜೊತೆಗೆ ಆಲೂಗಡ್ಡೆ ಹಾಕಿದ್ದಾರೆ ನೆಂಚ್ಕೊಳಕ್ಕೇನೋ ತಂದಿಲ್ವಾ? ಬಟಾಣಿ ಈ ಬಟಾಣಿನೇ ನೆನ್ಸ್ಕೊಂಡು ತಿನ್ಬೇಕಾ? ಏನು ಹೇಳ್ಬಿಟ್ಟಮ್ಮ. ವೆರಿ ಗುಡ್. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ನಾಷ್ಟ ಅಂತೀನಿ, ಊಟನೇ ಮಾಡೋಣ. ಅನ್ನ ಸಾರು.
ಹಾಂ ನಾನು ನಮ್ಮ ತೋಟದಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಏನಕ್ಕಪ್ಪ ಅಂತ ಹೇಳಿದ್ರೆ ಮುಸ್ಕಿನ್ ವೈಟ್ಗೆ. ಇದೆಲ್ಲ ಬಂದು ನಮ್ಮ ಅಕ್ಕ ಅವ್ರ ತೋಟ ಆಲ್ಮೋಸ್ಟ್. ಇದು ಬಂದು ಮುಸ್ಕಿನ್ ವೈಟ್ ಹಾಕಿದ್ದಾರೆ. ಇದು ಎರಡನೇ ಅದು ಪ್ಯಾಚ್ ಉಣಿರೋದು. ಫಸ್ಟ್ ಒಂದು ಸರಿ ಹಾಕಿದ್ರು, ಅದಾದಮೇಲೆ ಮತ್ತೆ ನಾರನ್ನ ಉಣಿ ಮತ್ತು ಇದು ಮಾಡ್ತಾಯಿದ್ದಾರೆ ಇವರು. ಇದು ಎರಡನೇ ಸರಿ ಬೆಳೀತಾ ಇರೋದು ಮೆಶ್ ಹಾಕಿ ಒಂದೇ ಸರಿ. ನೋಡಿ ಇವ್ರ ತೋಟ ಬಂದು ಈ ಥರ ಇದೆ. ಅಂದರೆ ಈ ತೋಟದಲ್ಲಿ ಏನಂದರೆ ಈ ಥರ ಒಂದು ತೋಟದಲ್ಲಿ ಓಡಾಡೋಕೆ ಒಂದು ಖುಷಿನೇ ಬೇರೆ. ಯಾಕಂದರೆ ಮೆಸ್ಸೆಲ್ಲ ಇರುತ್ತಲ್ವ, ಒಂಥರ ಮನೆ ಇದ್ದಂಗೆ ಇರುತ್ತೆ ಕಣ್ರಿ. ಹಾಗಾಗಿ ಓಡಾಡೋಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ನೋಡಿ ಸ್ಕಿನ್ ವೈಟ್ ಇದೆ. ಅಂದರೆ ಆಲ್ಮೋಸ್ಟ್ ಇದು ಉಣೆ ಸುಮಾರು ಒಂದು ಎಷ್ಟು ದಿನ ಆಗಿದೆ ನನಗೆ ಗೊತ್ತಿಲ್ಲ, ಕೇಳೋದು ನಾನೇ ಮರ್ತೋದೆ. ಲೈಟೆಲ್ಲ ಹಾಕಿದ್ದಾರೆ. ಇವಾಗ ಚಳಿಗಾಲ ಬೇರೆ ಅಲ್ವಾ, ಹಾಗಾಗಿ ಗಿಡ ಆಗೋದಿಲ್ಲ. ಹಾಗಾಗಿ ಬಂದು ಲೈಟನ್ನು ಹಾಕಿದ್ದಾರೆ. ಬನ್ನಿ ಇನ್ನು ಏನೇನು ಹಾಕಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಇವ್ರ ತೋಟನ, ನಮ್ಮ ಅಕ್ಕ ಅವ್ರ ತೋಟ ಇದು. ಆಲ್ಮೋಸ್ಟ್ ಮುಸ್ಕಿನ್ ವೈಟ್ ಹಾಕಿದ್ದಾರೆ. ಅದಾದಮೇಲೆ ಚಾಕ್ಲೇಟು ಕೂಡ ಹಾಕಿದ್ದಾರೆ. ಚಾಕ್ಲೇಟು ತೋರಿಸ್ತೀನಿ ಬನ್ನಿ. ಡೋರ್ ಬಂದು ಇಲ್ಲಿಟ್ಟಿದ್ದಾರೆ. ಇದು ಬಂದು ಚಾಕ್ಲೇಟ್. ಇದು ಬಂದು ಚಾಕ್ಲೇಟ್ ಹಾಕೋರೆ. ನಾನು ಇವಾಗ ತಾನೇ ಜಸ್ಟ್ ಬಂದೆ, ನಮ್ಮ ತೋಟದಾಗೆಲ್ಲ ಕೆಲಸ ಮುಗಿಸ್ಕೊಂಡು ಹೀಗೆ ಬಂದೆ. ಇದು ಬಂದು ಚಾಕ್ಲೇಟು. ಮೊನ್ನೆ ಏನೋ ಶ್ಯಾಂಪಲ್ ಮಾಡಿದ್ದಾರೆ, ಶ್ಯಾಂಪಲ್ ಕಿತ್ತಿದ್ದಾರೆ. ಇನ್ನು ಬಂದು ಫುಲ್ಲು ಇನ್ನೂ ಬರಲಿಲ್ಲ. ಇನ್ನು ಇವಾಗ ಶ್ಯಾಂಪಲ್ಲು ಎಲ್ಲ ಮುಗ್ಗು. ಪರವಾಗಿಲ್ಲ, ಕಲರೆಲ್ಲ ತುಂಬ ಚೆನ್ನಾಗಿದೆ. ಕಲರೆಲ್ಲ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಕಲರ್. ಇದು ಬಂದು ಚಾಕ್ಲೇಟ್ ಅಂತ ಇದು ಹೆಸರು. ಇನ್ನು ಆ ಕಡೆ ಬಂದು ರೋಸ್ ಇದೆ. ಆ ಕಡೆ ಬಂದು ರೋಸ್ ಇದೆ. ಇವಾಗ ನಮ್ಮ ಅಕ್ಕ ನಮ್ಮ ಮಾವ ಅಲ್ಲಿ ನಿಂತಿದ್ದಾರೆ. ಮಾಡ್ತಾಯಿದ್ದಾರೆ ಡ್ರಮ್ಗಳ ಹತ್ರ ನಮ್ಮ ಅಕ್ಕ ನಮ್ಮ ಮಾವ ಇಬ್ಬರೂ. ಬನ್ನಿ ಅವ್ರನ್ನೂ ಕೂಡ ವೀಡಿಯೋ ಮಾಡ್ತೀನಿ ಇವತ್ತು. ಇದು ಬಂದು ಶೆಡ್ಡು ಮೊನ್ನೆ ಹಾಕಿರೋದು. ಏನಂದರೆ ಒಂಥರ ಮನೆ ಥರ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಆರಾಮಾಗಿ ವಾಸ ಮಾಡ್ಬೋದು. ಈ ಥರ ತೋಟದಲ್ಲಂತೂ ಶೆಡ್ ಹಾಕೊಂಡ್ಬಿಟ್ರೆ ಆರಾಮು. ಏನೋ ಮಾಡ್ತಾವ್ರೆ ಇಬ್ಬರೂ. ಮಾಮ್ ವಿಡಿಯೋ ಮಾಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಬರ್ತೀಯಾ? ಓಕೆ ಫ್ರೆಂಡ್ಸ್, ಮತ್ತೆ ಸಂಜೆ ಬಂದು ತೊಂಡೆಕಾಯಿನ ಬಿಡಿಸ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ. ಏನಂದರೆ ಒಂದೊಂದು ಸಾಲ 2-2 kg ಕಾಯಿ ಸಿಗ್ತೈತೆ ಅಷ್ಟೇ ಕಣ್ರಿ. ಎಲ್ಲಿ ನೋಡಿದ್ರು ಹಾಗಲಕಾಯಿ ಕವರ್ ಆಗಿದೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಸಿಕ್ಕಿದ್ದೆ ಬಿಡಿಸ್ಕೊಳೋಣ. ನೋಡಿ ಯಾವುದೋ ಒಂದೇ ಒಂದು ಬಿಡಿಸೋಯ್ತು. ಯಾವುದೋ ಸಿಕ್ದಷ್ಟು ಸಿಕ್ಕಲಿ ಅಂದ್ಬಿಟ್ಟು ಆ ಒಂದೊಂದು ಕಾಯಿನೇ ಬಿಡಿಸ್ಕೊತಾ ಇದ್ದೀವಿ. ಮತ್ತು ಈ ಥರ ಪಿಂದಿಗಳೆಲ್ಲ ಮೇಲೆ ಇರುತ್ತಲ್ವ, ಹಾಗೆ ಪಿಂದಿಗಳು ಕೂಡ ಇಳಿಸ್ಕೊತಾ ಇದ್ದೀವಿ. ಒಂದು ಈ ಥರ ಕಾಯಿನೂ ಕೂಡ ಕೀಳ್ತಾ ಇದ್ದೀವಿ. ಅದ್ರ ಜೊತೆಗೆ ಮೇಲೆ ಮಲ್ಕೊಂಡಿರುತ್ತಲ್ವ ಪಿಂದಿಗಳು, ಹಾಗಲಕಾಯಿ ಪಿಂದಿಗಳು, ಅದನ್ನು ಕೂಡ ಇಳಿಸ್ಕೊತಾ ಇದ್ದೀವಿ. ಓಕೆ, ಏನು ಲಾಸ್ ಇಲ್ಲ. ಒಂದು ಮೂಟೆ ಸಿಕ್ಕಿದ್ರೂ ಸಾಕು. ರೇಟುಗಳಿದ್ದಾವೆ ತೊಂಡೆಕಾಯಿ. ನೋಡಿ ಅಲ್ಲಿಂದ ಬಿಡಿಸ್ಕೊಂಡು ಬಂದಿದ್ದು ಹಾಗಲ ಗಿಡದಿಂದ ಆಲ್ಮೋಸ್ಟು ಇಷ್ಟು ಕಾಯಿ ಸಿಕ್ಕಿದೆ. ಒಂದೊಂದು ಸಾಲಕ್ಕೆ 1 kg 2 kg ಇಲ್ಲ 2 kg ಬರ್ತೈತೆ ಕಾಯಿ. ಒಂದೊಂದು ಸಾಲಕ್ಕೆ ಅಷ್ಟೇ ಸಿಗ್ತಾಯಿದೆ. ಸಿಕ್ಲಿ ಅಂದ್ಬಿಟ್ಟು ಇರೋ ಒಂದೊಂದು ಕಾಯಿನೇ ಬಿಡಿಸ್ಕೊತಾ ಇದ್ದೀವಿ.
ಅದ್ರ ಜೊತೆಗೆ ಈ ಥರ ಹಾಗಲಕಾಯಿ ಪಿಂದಿ ಕೂಡ ಮಲ್ಕೊಂಡಿರ್ತದೆ ಮೇಲ್ಗಡೆ, ಅದನ್ನು ಕೂಡ ಇಳಿಸ್ಕೊತಾ ಇದ್ದೀವಿ. ಆ ಥರ ಇಳಿಸ್ಕೊಂಡ್ರೇ ನಾವು ಕಾಡ ಅರ್ಜೆಂಟಾಗಿ ಕಾಯಿ ಕೊಯ್ಕೊಂಡು ಹೋಗೋಕ್ಕಾಗೋದು, ಹಾಗಲಕಾಯಿ ಕೊಯ್ಯೋವಾಗ. ಇಲ್ಲಾಂದರೆ ಸಾಗೋದಿಲ್ಲ, ಮೇಲೆ ಹುಡ್ಕ್ಲಾಡ್ಕೊಂಡು ಅಲ್ಲೇ ಇರಬೇಕಾಗ್ತದೆ ಮೇಲೆ. ಹಾಗಾಗಿ ಆ ಕೆಲಸ ಈ ಕೆಲಸ ಎರಡು ಕೂಡ ಮಾಡ್ಕೊತಾ ಇದ್ದೀವಿ ಕಣ್ರಿ.